ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನೊಂದು ನಿಮ್ಮಲ್ಲಿ ಕೇಳಬೇಕು ಅಂತ ಹೇಳೋದಾದರೆ, ನಾನು ಯಾವ ಥರ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೆ ಯಾವ ಥರ ವೀಡಿಯೋ ಮಾಡಿ ನಿಮಗೆ ತಲುಪಿಸ್ಬೇಕು ಅನ್ನೋದು ನನಗೆ ಕನ್ಫ್ಯೂಷನ್ ಬರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮಲ್ಲೇ ಕೇಳ್ಕೊಳ್ಳೋದ್ರಿಂದ ಇದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಅದರಿಂದ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನ್ನ ನನಗೆ ಹೇಳಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡೋದೇನಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನಿಮಗೆ ಮೊದಲೇ ಆಲ್ರೆಡಿ ಗೊತ್ತಿದೆ. ನಿಮಗೆ ಗೊತ್ತಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ನಿಮಗೇ. ಏನಂತ ಹೇಳಿದ್ರೆ, ಅವರನ್ನು ತುಂಬ ಅವ್ರ ಗೌರವಧನಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಯಲ್ಲಿ ಕಾರ್ಯಕರ್ತೆಯರಿಗೆ ಅಲ್ಲಿ ಅವ್ರ ಗೌರವಧನಕ್ಕೆ ತುಂಬ ಶ್ರಮನೇ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಎಷ್ಟೋ ಗೋಳಾಟಗಳು ಬಂದು ಇಲ್ಲೇ ಪಾರ್ಕ್ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ಹೋರಾಟನೇ ನಡೆಸಿ ಅದಕ್ಕೆ ಈಗ ಅದಕ್ಕೆ ಪ್ರತಿಫಲನೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಅದು ಒಂದು ರೀತಿ ಎಲ್ಲರಿಗೂ ಬೇಜಾರೇ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ಅಲ್ಲದೇ ಕೂಡ ಈಗ ಬಾಣಂತಿಯರಿಗೆ ಮಕ್ಕಳಿಗೆ ಅಲ್ಲಿ ಅಂಗನವಾಡಿ ಮಕ್ಕಳಿಗೆ ಆಗಲಿ ಅಲ್ಲಿಗೆ ಬರೋ ಇದರಲ್ಲಿ ಸರಿಯಾದ ಊಟದ ವ್ಯವಸ್ಥೆಗೆ ಸರಿಯಾದ, ಇವಾಗ ಮೊಟ್ಟೆ ಅಂತ ಹೇಳಿದ್ರು ಕಳಪೆ ಮೊಟ್ಟೆ ಕೊಟ್ಟು ಅದು ಸರಿಯಾಗಿರಲಿಲ್ಲ. ಅದರದ್ದಾದ್ಮೇಲೆ ನಂತರ ಒಂದು ಮೊಟ್ಟೆಗೆ 7 ರೂಪಾಯಿ ಅನ್ನೋಂಗೆ ಹಣನ ಅದನ್ನು ಹಣ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ಕಾರದ ಕಡೆಯಿಂದ. ಬಟ್ ಅಂದರೆ ಈಗ ಒಂದು ಮೊಟ್ಟೆ ಅಂತ ಹೇಳಿದ್ಮೇಲೆ ಒಂದು ಏರಿಳಿತ ಆಗೇ ಆಗುತ್ತೆ. ಈಗ ಜಾಸ್ತಿನೂ ಆಗೋದು ಕಡಿಮೆನೂ ಆಗ್ಬೋದು. ಆದ್ದರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಇದರಲ್ಲೂ ವ್ಯತ್ಯಾಸ ಆಗೋದ್ರಿಂದ ಅವ್ರದ್ದು ಇವಾಗ ಅವ್ರ ಅಮೌಂಟ್ ಮೇಲೂ ಒಂದು ಸ್ವಲ್ಪ ಬಂದೇ ಬರುತ್ತೆ. ಯಾಕೆಂದರೆ ಇವಾಗ ಅವ್ರ ಮೇಲೆ ಹಾಕಿ ತೊಗೊಳಂಗಾಗುತ್ತಲ್ವ ಇಷ್ಟು ಮೊಟ್ಟೆಗೆ ಅಂತೇಳಿ. ಆದ್ದರಿಂದ ಇದಕ್ಕೊಂದು ಸರಿಯಾದ ವ್ಯವಸ್ಥೆನೇ ಇಲ್ಲ ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತೆಯರು. ಇದು ಒಂದು ಟೀಚಿಂಗ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು. ಇದು ಅಂದರೆ ಚಿಕ್ಕ ಮಕ್ಕಳಿಗೆ ಒಂದು ಬೇಸಿಕ್ ಎಂದಿಡ್ದು ಆಟ ಆಡಿಸೋದೇ ಆಗಲಿ, ಇದೊಂದು ಒಂದು ಟೀಚರ್ ಪ್ರೊಫೆಷನ್ ಥರನೇ ಅದೂ. ಆದ್ದರಿಂದ ಅವ್ರಿಗೂ ಒಂದು ಸ್ವಲ್ಪ ಏನೋ ಒಂದು ಗೌರವಧನ ಅಂತ ಕೊಟ್ಟರೆ, ಒಂದು ಗ್ರ್ಯಾಚುಯಿಟಿ ಅಮೌಂಟ್, ಈ ಥರ ಏನೋ ಒಂದು ಅವ್ರಿಗೆ ಇನ್ಸ್ಪಿರೇಷನ್ಗೆ ಈ ಥರ ಎಲ್ಲ ಕೊಡ್ತಾ ಬಂದರೆ ಅವ್ರಿಗೂ ಕೆಲಸ ಮಾಡೋಕ್ಕೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಪಡ್ತಾರೆ. ಅಂಗನವಾಡಿ ಅವ್ರಿಗೂ ಸಹ ಇವಾಗ ಸರ್ಕಾರದಿಂದ ಯಾವುದೇ ಸಹ ಒಂದು ಗೌರವಧನೂ ಸರಿಯಾಗಿ ಸಿಗ್ತಾ ಇಲ್ಲ, ಒಂದು ಗ್ರ್ಯಾಚುಯಿಟಿ ಅಮೌಂಟು ಸರಿಯಾಗಿ ಸಿಗ್ತಾ ಇಲ್ಲ. ಬರೋ ಫುಡ್ಡಲ್ಲೂ ಸಹ ಸರಿಯಾದ ಎಲ್ಲ ಕಳಪೆ ಲೋ ಕ್ವಾಲಿಟಿ ಇದೇ ಕೊಡ್ತಿದ್ದಾರೆ. ಇದರಿಂದ ಏನು ಯೂಸ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದ ಸರ್ಕಾರದಿಂದ ಆದಷ್ಟು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಫಸ್ಟು ಈಗ ಬೆಳೀತಿರೋ ಮಕ್ಕಳುಗಳು ತುಂಬ ಇಂಪಾರ್ಟೆಂಟು ಮುಂದಿನ ಫ್ಯೂಚರ್ಗಲ್ವ. ಅದರಿಂದ ಆ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆನೇ ಸಿಗ್ತಿಲ್ಲ, ಈಗ ಸರಿಯಾದ ಪೌಷ್ಟಿಕಾಂಶನೇ ಸಿಗ್ತಿಲ್ಲ ಅಂತ ಹೇಳೋದಾದರೆ ಹೇಳ್ತಿದೆ. ಅದರಿಂದ ಏನು ಯೂಸ್ ಆಗುತ್ತೆ ಅಲ್ವಾ? ಆಗ ಸಿಗ್ತಿಲ್ಲ ಅಂತ ಅಂದರೆ ಮಕ್ಕಳು ಹೇಗೆ ಮುಂದಿನ ಫ್ಯೂಚರಲ್ಲಿ ಬರ್ತಾರೆ. ಬಟ್ ಈಗ ಸರ್ಕಾರದಿಂದಲೇ ಸೌಲಭ್ಯನ ಸರಿಯಾಗಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾರನ್ನ ಹೋಗಿ ಬ್ಲೇಮ್ ಮಾಡಲಿ ಅಂತ ಎಷ್ಟೋ ಅಂಗನವಾಡಿ ಕಾರ್ಯಕರ್ತೆಯರು ಈ ಥರ ವಿಷಯಗಳಿಗೆಲ್ಲ ಸಿಡಿದೆಬ್ಬಿದ್ದಾರೆ. ಅವರು ಇದೆಲ್ಲ ಇದ್ರ ಬಗ್ಗೆ ಹೋರಾಟ ನಡೆಸಿ ತುಂಬ ಸಫರ್ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೊಂದು ಒಂದು ಪ್ರತಿಫಲ ಅನ್ನೋದು ಸಿಕ್ಕಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೂ. ಆದಷ್ಟು ಬೇಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ಲೀಸ್ ಇದ್ರ ಬಗ್ಗೆ ಆದಷ್ಟು ಬೇಗ ವಹಿಸಿ ಅವ್ರಿಗೂ ಒಂದು ಗೌರವಧನ ಅಂತ ನೀಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ, ಎಲ್ಲ ಬೇರೆದ್ರದ್ದು ಒಂದೇ ನೋಡೋದಿಲ್ಲ, ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಮಕ್ಕಳಿಗೂ ಮತ್ತು ಕಾರ್ಯಕರ್ತರಿಗೆ ಅವ್ರದೇ ಆದಂತಹ ಗೌರವಧನ ಆಗಿ ಈ ಥರ ಗ್ರ್ಯಾಚುಯಿಟಿ ಅಮೌಂಟ್ ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿ ಸೋಮಶೇಖರ್ ಸರ್ ಹೇಳಿದರು. ಅವ್ರು ಆವಾಗ ಇನ್ನೊಂದು ಗ್ರ್ಯಾಚುಯಿಟಿ ಅಮೌಂಟ್ ಅದ್ರ ಬಗ್ಗೆನೂ ಇನ್ನೂ ಏನೂ ಇಲ್ಲ. ಬಟ್ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಗೌರವಧನದ ಬಗ್ಗೆನೂ ಹೀಗೆ ನೀವು ಹೀಗೆ ಸುಮ್ಮನೆ ಇದ್ಬಿಟ್ರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಮಕ್ಳಿಗೆ ಮುಂದೆ ಪರಿಸ್ಥಿತಿ ಯಾವ ಕಡೆಯಿಂದ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ಯಾವುದೇ ಕಾರಣಕ್ಕೂ ಅಂಗನವಾಡಿ ಕಾರ್ಯಕರ್ತೆ ಬಿಡೋದಿಲ್ಲ, ನಿಲ್ಲಿಸೋದು ಇಲ್ಲ. ಎಷ್ಟೇ ಇದಾದರೂ ಸಿಡಿದೆಬ್ಬೆ ಬಿಡಿಸ್ತಾರೆ. ಆದ್ದರಿಂದ ಇದಕ್ಕೆಲ್ಲ ತಡೆಗಟ್ಟೋದಕ್ಕೋಸ್ಕರ ನೀವು ಅವ್ರಿಗೊಂದು ಗೌರವಧನ ಅಂತ ಕೊಟ್ಟರೆ ಅವ್ರು ಖುಷಿ ಅಂತ ಕೆಲಸ ಮಾಡ್ತಾರೆ. ಎಂತೆಂಥವ್ರಿಗೋ ಸ್ಯಾಲ್ರಿ ಕೊಡ್ತಾರೆ, ಎಂತೆಂಥದಕ್ಕೂ ಈ ಎಲ್ಲ ಕಡೆಯಿಂದಲೂ ಗೌರ್ಮೆಂಟ್
ಸಿಗ್ತಾ ಇದೆ, ಸ್ಯಾಲ್ರಿ ಅನ್ನೋದು ಪೇಮೆಂಟ್ ಅನ್ನೋದು ಸಿಗ್ತಿದೆ. ಬಟ್ ಇಲ್ಲಿಗೆ ಯಾವುದೇ ಕೂಡ ಯಾವುದೂ ಸಹ ಸರಿಯಾಗಿ ಸಿಗದೇ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅವರು ಸುಮ್ಮನೆ ಯಾಕೆ ಕೆಲಸ ಮಾಡ್ತಾರಲ್ವಾ, ಈ ಥರ ಎಲ್ಲ ನೀವೇನು ಯಾವುದೋ ಒಂದು ಗೌರವಧನ ಏನು ಕೊಡ್ದಲೆ. ಆದ್ದರಿಂದ ಆದಷ್ಟು ಬೇಗ ಸಿಗಲಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರ ಕಡೆಯಿಂದ ನಾನು ಕೇಳ್ಕೊಳ್ತೀನಿ. ಬೇಗ ಆದಷ್ಟು ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತಾ, ಇನ್ನೇನೇ ಬಂದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಏನಾದರೂ ಮುಂದೆ ಒಳ್ಳೆ ವಿಷಯ ಬಂದರೆ, ಗೌರವಧನದ ಬಗ್ಗೆ, ಗ್ರ್ಯಾಚ್ಯುಟಿ ಬಗ್ಗೆ ಆಗಲಿ, ಇದೇ ಆಫರ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಳ್ಬೇಡಿ ಅಂಗನವಾಡಿ ಕಾರ್ಯಕರ್ತೆಯರು. ಇದಕ್ಕೊಂದು ಮುಂದೆ ಒಂದು ಸವಾಲನ್ನು ಎದುರಿಸೋಣ. ಏನೂ ಆಗಲ್ಲ, ಮುಂದೊಂದು ದಿನ ಒಂದು ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಕೇಳ್ತಾ, ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಕೇಳ್ತಿರ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಗಾಯ್ಸ್. ಅದೇ ನನ್ನ ವೀಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಷಯದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.